Hello, welcome and welcome to my YouTube channel. ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಬೆಳಿಗ್ಗೆ 9:30 ಆಗಿದೆ, ಟೀ ಕುಡಿಲಿಕ್ಕೆ ಅಂತ ಒಂದು ಹೋಟೆಲ್ಗೆ ಬಂದಿದ್ದೆ. ತಿಂಡಿ ಎಲ್ಲ ತಿಂದಾಯಿತು, ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನನಗೆ ಒಂದು ಖುಷಿ ವಿಷಯ ಏನು ಅಂದರೆ ನಾನೇನು ತಗೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ. ಏನು ಅಂತ ನಿಮಗೆ ಕೂಡ ಹೋಗ್ತಾ ತೋರಿಸ್ತೀನಿ. ಇವಾಗ ಟೀ ತಣ್ಣಗಾಗ್ತಾ ಉಂಟು, ಕುಡ್ಕೊಂಡು ಮತ್ತೆ ಮಾತಾಡ್ತೀನಿ. ಇವಾಗ ನಾನು ಗಾಂಧಿ ಸ್ಕ್ವೇರ್ ಕೆಫೆ ಹತ್ರ ಬಂದಿದ್ದೀನಿ ಚಹಾ ಕುಡಿಲಿಕ್ಕೆ ಅಂತ. ಸೊ ಇಲ್ಲಿ ಫುಡ್ಡು ತುಂಬ ಚೆಂದ ಇರ್ತದೆ, ಸೊ ಹಾಗಾಗಿ ಇಲ್ಲಿಗೆ ಬಂದದ್ದು. ಸೊ ಗೈಸ್ ಇವಾಗ ತಿಂಡಿ ಎಲ್ಲ ತಿನ್ಕೊಂಡು ಹೊರಟೆಗೆ. ಸುಮಾರು ದಿನದಿಂದ ಏನೋ ಒಂದು ತಗೊಳ್ಬೇಕು ಅಂತ ಅಂದ್ಕೊತಾ ಇದ್ದೆ. ಸೊ ಅದಕ್ಕೆ ಮನಿ ಅಡ್ಜಸ್ಟ್ ಆಗಿರಲಿಲ್ಲ, ಅಂದರೆ ಸ್ವಲ್ಪ ದುಡ್ಡು ಶಾರ್ಟೇಜ್ ಆಗಿತ್ತು. ಸೊ ಹಾಗಾಗಿ ಮುಂದೆ ಹೋಗ್ತಾನೆ ಇತ್ತು, ತಗೋಬೇಕು ಅಂತ ಅಂದ್ಕೊಂಡು ಮುಂದೆ ಹೋಗ್ತಾ ಇತ್ತು. ಆದರೆ ಫೈನಲಿ ಆ ದಿನ ಇವತ್ತು ಬಂದಿದೆ, ತಗೋತಾ ಇದ್ದೀನಿ. ನನಗೆ ತುಂಬ ಖುಷಿ ಆಗ್ತಾ ಉಂಟು. ಸೊ ಇಲ್ಲಿ ಶಾಪ್ ಹತ್ತತ್ರ ಬಂದೆ. ಸೊ ಗೈಸ್ ನಾನಿವಾಗ ಬಂದಿರೋದು ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್ಗೆ. ಯಾಕೆ ಅಂದರೆ ನನಗೆ ಒಂದು ಇಯರಿಂಗ್ಸ್ ತಗೊಳ್ಳೋದಕ್ಕೆ. ಸೊ ಇದೇ ಇಯರಿಂಗ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಗೈಸ್ ಇವಾಗ ನಾನು ಫೈನಲಿ ತಗೊಂಡು ಹೋಗ್ತಾ ಇದ್ದೀನಿ ಗೈಸ್. ಖುಷಿಯಾಯಿತು. ಇಯರಿಂಗ್ಸ್ ತಗೊಂಡೆ. ಇವತ್ತಿದು ಗೋಲ್ಡ್ ಪ್ರೈಸ್ 14,250 ಏನೋ ಇತ್ತು. ಆದರೆ ನಾನು ಅಡ್ವಾನ್ಸ್ ಕೊಟ್ಟು ಬಂದಿದ್ದೆ 50,000. 13,500 ಇರುವಾಗೆ ಅಡ್ವಾನ್ಸ್ ಕೊಟ್ಟಿದ್ದೆ. ಸೊ ಹಾಗಾಗಿ ನನಗೆ ಅವತ್ತಿದ್ದು ಪ್ರೈಸ್ಗೆ ಗೋಲ್ಡ್ ಸಿಕ್ತು. ಸೊ ಗೈಸ್ ಅದಕ್ಕೆ ಟೋಟಲ್ ಆಗಿ 71,800 ಆಗಿತ್ತು. ಆದರೆ ಡಿಸ್ಕೌಂಟ್ ಎಲ್ಲ ಮಾಡಿ 66,500ಗೆ ಕೊಟ್ಟಿದ್ದಾರೆ. ಸೊ ನಾನು 60,000 ಅಡ್ವಾನ್ಸ್ ಕೊಟ್ಟಿದ್ದೆ. ನಾನು 6,500 ಎಕ್ಸ್ಟ್ರಾ ಕೊಟ್ಟೆ ಇವತ್ತು. ಸೊ ಫೈನಲಿ ನಾನು ಇಯರಿಂಗ್ಸ್ ತಗೊಂಡೆ. ಹೀಗೆ ನನಗೆ ತುಂಬ ಚಿನ್ನ ತಗೊಳ್ಳೋ ಥರ ಆಗಲಿ ಅಂತ ಎಲ್ಲ ಕೇಳ್ಕೊಳ್ಳಿ. ಸೊ ನಾನು ನೋಡ್ಕೊಂಡು ಬರೋದಕ್ಕೆ ಅಂತ ಹೋಗುವಾಗ ಅದಕ್ಕೆ 80,000 ಇತ್ತು. ಅದಾದಮೇಲೆ ನೆಕ್ಸ್ಟ್ ಟೈಮ್ ಚಿನ್ನದ ರೇಟ್ ಒಂದ್ಸಲ ಡೌನ್ ಆಯಿತು, 12,800 ತನಕ ಹೋಯಿತು. ಆದರೆ ಅವಾಗ ಹೋಗ್ಲಿಕ್ಕಾಗಲಿಲ್ಲ. 13,500 ಇರುವಾಗ ಹೋಗಿ ಅದಕ್ಕೆ ಸ್ವಲ್ಪ 60,000 ಅಮೌಂಟ್ ಈ ಥರ ಕೊಟ್ಟು ಅವತ್ತಿನ ರೇಟ್ಗೆ ಫಿಕ್ಸ್ ಮಾಡಿ ಬಂದಿದ್ದೆ. ಇನ್ನೊಂದು ಸ್ವಲ್ಪ ಅಮೌಂಟ್ ಅಡ್ಜಸ್ಟ್ ಆಗಬೇಕಿತ್ತು ಅಂತ. ಸೊ ಇವತ್ತು ನನಗೆ ತುಂಬ ಖುಷಿ ಆಯಿತು, ತಗೊಂಡು ಬಂದೆ ಫೈನಲಿ. ಎಸ್ ಅಷ್ಟೇ ಗೈಸ್. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಿನ್ನೆ ರೂಮಿಗೆ ಹೋದ್ಮೇಲೆ ವ್ಲಾಗ್ ಮಾಡಲಿಲ್ಲ. ಸೊ ರೂಮಿಗೆ ಹೋಗಿ ಅಲ್ಲಿಂದ ಸೀದಾ ಡ್ಯೂಟಿಗೆ ಹೋಗಿದ್ದು. ಸೊ ಇವತ್ತು ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಇವತ್ತು ಮನೆಗೆ ಹೋಗ್ತಾ ಇದ್ದೀನಿ, ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ ಗೈಸ್. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಬಸ್ಸಿಗೆ.
ಅಂದರೆ ನಾನು ಅವತ್ತು ಪುನರ್ ಪ್ರತಿಷ್ಠಾಪನೆ ಅಂತ ದೇವಸ್ಥಾನಕ್ಕೆ ಹೋಗಿದ್ದೆಲ್ಲ, ಅಲ್ಲಿ ಇವತ್ತು ಪೂಜೆ ಜಾತ್ರೆ ಎಲ್ಲ ಉಂಟು. ಸೊ ಗಮ್ಮತ್ತುಂಟು ಇವತ್ತು. ಸೊ ಹಾಗಾಗಿ ಹೋಗ್ತಾ ಇದ್ದೀನಿ ಗೈಸ್. ಗೈಸ್ ಬೆಳಿಗ್ಗೆ ಬಸ್ಸಿಗೆ ಕಾಯುವಾಗ ವೀಡಿಯೋ ಮಾಡ್ತಿದ್ದೆಲ್ಲ, ಆವಾಗ ಬಸ್ ಬರುವಾಗ ತುಂಬ ಲೇಟ್ ಆಯಿತು ಗೈಸ್. 5:45 ಗೈಸ್ ಬಸ್ ಬರುವಾಗ. ಆದರೆ ಬಸ್ ಬರುವಾಗಲೇ ಫುಲ್ ರಶ್ ಆಗಿತ್ತು. ಸೊ ಮಂಗಳೂರಿಂದ ಕೊಟ್ಟಿಗೆರೆ ತನಕ ಸಹ ಸ್ಟ್ಯಾಂಡಿಂಗಲ್ಲೇ ಬಂದಿದ್ದು. ಆಮೇಲೆ ಕೊಟ್ಟಿಗೆರೆದಿಂದ ಬಣ್ಕಲ್ಗೆ ಬೇರೆ ಬಸ್ ಹತ್ಕೊಂಡು ಬಂದೆ. ಅದಾಗಿ ಮನೆಗೆ ಬರೋತ್ತಿಗೆ ತಮ್ಮ ಮತ್ತು ಅಜ್ಜಿ ಎಲ್ಲ ದೇವಸ್ಥಾನಕ್ಕೆ ಹೊರಟು ಹೋಗ್ತಾ ಇದ್ರು. ಸೊ ಅಲ್ಲಿ ಸಿಕ್ಕಿದ್ರು. ಸೊ ರಿಕ್ಷಾದಿಂದ ಅಲ್ಲೇ ಇಳ್ಕೊಂಡು ಸೀದಾ ಅಲ್ಲಿಂದನೇ ದೇವಸ್ಥಾನಕ್ಕೆ ಹೋಗಿ ಕೆಂಡ ಎಲ್ಲ ಮುಗಿಸ್ಕೊಂಡು ದೇವರಿಗೆ ಒಂದು ಕೈ ಮುಕ್ಕೊಂಡು ಸೀದಾ ಇವಾಗ ಮನೆಗೆ ಬಂದು ಲ್ಯಾಂಡ್ ಆಗಿದ್ದೀನಿ. ಸೊ ದೇವಸ್ಥಾನದ್ದು ವಿಡಿಯೋ ನಾನು ನಿಮಗೆ ಹಾಕ್ತೀನಿ. ಚಿಕ್ಕ ಚಿಕ್ಕ ಕ್ಲಿಪ್ಸ್ ತೆಗೆದಿದ್ದೀನಿ ಗೈಸ್, ಅದನ್ನು ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ. ಸೊ ನೋಡ್ಕೊಂಡು ಗೈಸ್ ಅಮ್ಮ ಇವಾಗಷ್ಟೇ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ. ಹಾಯ್ ಅನ್ನಿ. ಹಾಯ್. ನಾವಿನ್ನು 1 ಗಂಟೆಗೆ ದೇವಸ್ಥಾನಕ್ಕೆ ಬರುತ್ತೆ. ದೇವರು ಹೋಗ್ತಾ ಇದ್ದೀವಿ 1 ಗಂಟೆಗೆ. ಯಾವ ದೇವರು? ಮಾರುದ್ರ ದೇವರು, ರುದ್ರ ದೇವರು, ವೀರಭದ್ರ ಸ್ವಾಮಿ, ಆಮೇಲೆ ಚೌಡೇಶ್ವರಿ ಎಲ್ಲ ಈಗ ಹೊಳೆಗೆ ಹೋಗಿದ್ದಾರೆ. ಹೊಳೆಯಿಂದ ಬರಬೇಕಾದ್ರೆ 1 ಗಂಟೆ ಆಗುತ್ತೆ. ಎಲ್ಲ ದಾರಿಯಲ್ಲಿ ಎಲ್ಲ ಆರತಿ ಮಾಡ್ತಾರೆ. ದೇವರಿಗೆ ಕಾಲು ತೊಳೆದು ದೇವಸ್ಥಾನಕ್ಕೆ ಬರುತ್ತೆ. ಅಲ್ಲಿ ದೇವರಿಗೆ ಮೈ ಮೇಲೆಲ್ಲ ಬರುತ್ತೆ ತುಂಬ. ಜಟಿಗ ಮತ್ತು ಮಾರಿ ಮತ್ತು ಕೆಂಚರಾಯ ಅಂತ ದೇವರಿದ್ದಾರೆ. ಅದು ಮಾರುದ್ರ ಸ್ವಾಮಿಯ ಜೊತೆಗೆ ಬರೋದವರು. ಅಲ್ಲಿ ದೇವಸ್ಥಾನದಲ್ಲಿ ಎಲ್ಲ ಮೈ ಮೇಲೆ ಬರುತ್ತೆ. ಅಲ್ಲಿ ಎಲ್ಲ ಹೇಳುತ್ತೆ ಅದು ಎಲ್ಲ ಹೇಳಿ ಮತ್ತು ಅವರವರ ದೇವರ ಕಟ್ಟೆಯಲ್ಲಿ ಕೂರ್ತಾರೆ. ಅಲ್ಲಿ ಪೂಜೆ ಎಲ್ಲ ಮಾಡಿ ನಾವು ಕೈ ಮುಗಿದು ಬರ್ತೀವಿ ಅಷ್ಟೇ. ಅಮ್ಮ ಇಷ್ಟು ಮಾತಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಮತ್ತೆ ಮಧ್ಯಾಹ್ನ ಮೇಲೆ ದೇವಸ್ಥಾನಕ್ಕೆ ಹೋಗೋದಕ್ಕಿದೆ. ಸೊ ಆ ವಿಡಿಯೋನ ನಾನು ಸಪ್ರೇಟಾಗಿ ಮಾಡ್ತೀನಿ, ಯಾಕಂದರೆ ಈ ವಿಡಿಯೋದಲ್ಲಿ ನನ್ನ ನಿನ್ನೆಯ ವ್ಲಾಗ್ ಕೂಡ ಸ್ವಲ್ಪ ಕ್ಲಿಪ್ಸ್ ಇದೆ ಅಲ್ಲ. ಸೊ ಹಾಗಾಗಿ ಸೊ ಇವಾಗ ಇನ್ನೂ ನಂದು ತಿಂಡಿ ಆಗಿಲ್ಲ ಗೈಸ್. ಇವಾಗ ಗಂಟೆ ಆಲ್ಮೋಸ್ಟ್ 10 ಗಂಟೆ ಆಗ್ತಾ ಬಂತು. 10 ಆಯಿತು. ಸೊ ಇನ್ನೂ ತಿಂಡಿ ಆಗಲಿಲ್ಲ. 1 ಲೋಟ ನೀರು ಕೂಡ ಕುಡ್ದಿಲ್ಲ ನಾನಿನ್ನೂ. ಸೊ ಫಸ್ಟಿಗೆ ತಿಂಡಿ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಮಧ್ಯಾಹ್ನ ಹೊರಟು ಮತ್ತೆ ಹೋಗುವಾಗ ಮತ್ತೆ ವ್ಲಾಗ್ ಮಾಡ್ತೀನಿ ಗೈಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಓಕೆ ಬಾಯ್.